ಹಾಂ ಹೇಳಿ. 1 year ವಾರಂಟಿ, 4 year ವಾರಂಟಿ, 4 ಸರ್ವಿಸ್, ಫ್ರೀ ಸರ್ವಿಸ್, 10 ಮೋಟ್ರ್ ವಾರಂಟಿ, 10 years ಸ್ಪೇರ್ ಸಪೋರ್ಟ್. ನೀವು ಒಂದು ಮಂತ್ಲಿ ಒಂದ್ಸಲ ಮಷಿನ ಕ್ಲೀನ್ ಮಾಡಬೇಕು ಮೇಡಮ್. ಇದು ಮಷಿನ್ ಕ್ಲೀನ್ ಪೌಡರು 1 ಪ್ಯಾಕೆಟ್ ಇಲ್ಲಿ ಹಾಕಬೇಕು ಮೊದಲನೇ ಚೆಂಬಲ್ ವೈಟಲ್ಲಿ, ಮತ್ತು ಅರ್ಧ ರಬ್ಬರಲ್ಲಿ ಇದು ಮೇಲ್ಗಡೆ, ಮತ್ತು ಡ್ರಮ್ಮಲ್ಲಿ ಅರ್ಧ, ಟೋಟಲಿ 2 ಪ್ಯಾಕೆಟ್ಸ್. ಅದಾದಮೇಲೆ ಮೇಡಮ್ ಮಿಕ್ಸ್ಡ್ ಡೈಲಿ ಅಂದರೆ 1 hour. ಈ 1 hour ಮುಗಿದ್ಮೇಲೆ 3 hours 3 ಗಂಟೆ ಯೂಸ್ ಮಾಡಬಾರ್ದು. 1 hour ಮುಗಿದ್ಮೇಲೆ 3 ಗಂಟೆ ಯೂಸ್ ಮಾಡಬಾರ್ದು. 1 ಪ್ಯಾಕೆಟ್ ಇಲ್ಲಿ ಹಾಕ್ತೀರಾ, ರಬ್ಬರ್ಗರ್ಧ, ಡ್ರಮ್ಗರ್ಧ. ಸೊ ಎವ್ರಿ ವಾಶ್ಗೂ ಹಂಗೆ ಅಲ್ಲ 1 month ಒನ್ಸ್. ಆ ಬಟ್ಟೆ ಗಿಟ್ಟ ಏನಾಗಬೇಕು, ಜಸ್ಟ್ ಮಷಿನ್ ಕ್ಲೀನಿಂಗ್ ಅದು. 1 hour ಮುಗಿದ್ಮೇಲೆ 3 hours ಯೂಸ್ ಮಾಡಬಾರ್ದು. ಡಿಟರ್ಜೆಂಟ್ ಇದೇ ಹಾಕಬೇಕು, ಓಕೆನಾ. ಇದು ಬಂದು ನಿಮಗೆ ಅರ್ಧ ಡ್ರಮ್ ಇದ್ದರೆ ಇದು ಮೊದಲನೇ ಸ್ಟೆಪ್ನ ಕ್ಲೋಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಡ್ರಮಲ್ಲಿ ಅರ್ಧ ಭಾಗ ಹಾಕಿದರೆ ಮೊದಲನೇ ಸ್ಟೆಪ್ವರೆಗೂ ಡಿಟರ್ಜೆಂಟ್ ಹಾಕಬೇಕು ನೀವು. ಆ ಸ್ಟೆಪ್ ಕ್ಲೋಸ್ ಆಗಬೇಕು. ಈ ಫುಲ್ ಡ್ರಮ್ ಹಾಕಿ ಎರಡನೇ ಸ್ಟೆಪ್ ಇದೆಯಲ್ಲ ಆ ಸ್ಟೆಪ್ ಕ್ಲೋಸ್ ಆಗಬೇಕು, ಓಕೆನಾ. ಅದರ್ವೈಸ್ ಈ ಥರ ಒಂದು ಬಾಟಲ್ ಕೊಡ್ತಾರೆ. ಆ ಬಾಟಲಲ್ಲಿ ಕ್ಯಾಪ್ಸ್ ಇರುತ್ತೆ. 1 ಕಪ್ ಬಂದು ಫುಲ್ ಅರ್ಧ ಡ್ರಮ್ಗೆ, 1.5 ಕಪ್ ಫುಲ್ ಡ್ರಮ್ಗೆ ನಿಮಗೆ ಬಾಟಲ್ಸ್ ಕೊಡ್ತಾರೆ ಅವರಾದರೆ. ಈ ಥರ ರಿಲೀಫ್ ಇದು ಕೊಡಲ್ಲ. ಅರ್ಥ ಆಯ್ತಲ್ಲ. ಇದು ಬಂದು ಕಂಡೀಷನರ್, ಬಟ್ ಇದರಲ್ಲಿ IFP ಇನ್ಬಿಲ್ಟ್ ಕಂಡೀಷನರ್ ಇರುತ್ತೆ. ಮೈಲ್ಡ್ ಆಗಿ ಅವಶ್ಯಕತೆ ಇಲ್ಲ, ಬೇಕಂದ್ರೆ ನೀವು ಇಲ್ಲಿ ಹಾಕ್ಬೋದು ಮಧ್ಯದಲ್ಲಿ, ಓಕೆನಾ. ಇದ್ಯಾವುದು ರಿಮೂವ್ ಮಾಡಬಾರ್ದು, ಹಿಂಗೆ ಇರಬೇಕು. ಡೈಲಿ ಕ್ಲಾತ್ ವಾಷಿಂಗ್ ಮೇಡಮ್ ಮಿಕ್ಸಲ್ಲಿ ಮಾಡ್ತೀರಾ ಇಲ್ಲ ಸೆಗ್ರಿಗೇಟ, ಕಾಟನ್ ಸಪ್ರೇಟ್, ಉಲ್ಲನ್ ಸಪ್ರೇಟ್, ಮಿಕ್ಸು. ಎಕ್ಸ್ಪ್ರೆಸ್ ವಾಶು ಎಕ್ಸ್ಪ್ರೆಸ್ 30, ಮಿಕ್ಸ್ ಡೈಲಿ 1, ಇದು 3 ಡೈಲಿ ಯೂಸ್ ಮಾಡೋದಕ್ಕೆ ಮೇಡಮ್. ಎಕ್ಸ್ಪ್ರೆಸ್ 15 ಮತ್ತು ಎಕ್ಸ್ಪ್ರೆಸ್ 30 ಇದೆರಡು ಹಾಫ್ ಡ್ರಮ್, ಅರ್ಧ ಡ್ರಮ್ ಮಾತ್ರ ಹಾಕಬೇಕು, ಓಕೆನಾ. ಇದರಲ್ಲಿ ನೋಡಿ 15 ನಿಮಿಷ ಇದೆ ಮತ್ತು 30 ನಿಮಿಷ ಇದೆ ಮೇಡಮ್, ಓಕೆನಾ. ಇದು ಹಾಫ್ ಡ್ರಮ್ಮು. ಮತ್ತು ಮಿಕ್ಸ್ ಡೈಲಿ ಬಂದು ಫುಲ್ ಡ್ರಮ್, ಇದು ಡೈಲಿ ಯೂಸ್ ಮಾಡೋದಕ್ಕೆ. ಮತ್ತು ವೂಲ್ ಬಂದರೂ ಸಪ್ರೇಟ್ ವೂಲನ್ನು ಯೂಸ್ ಮಾಡೋಕ್ಕೆ. ಸಿಂಥೆಟಿಕ್ ಬಂದು ಸಪ್ರೇಟ್ ಸಿಂಥೆಟಿಕ್, ಅಂದರೆ ಸ್ಪೋರ್ಟ್ಸ್ ವೇಸ್, ಜಿಮ್ ವೇಸ್ ಆ ಥರ ಫುಲ್ ಡ್ರಮ್ ಹಾಕ್ಬೋದು. ಕ್ರೇಡಲ್ ವಾಶ್ ಅಂದರೆ ಎಂಬ್ರಾಯ್ಡಿಂಗ್ ವರ್ಕಿಂಗ್ ಸ್ಯಾರೀಸ್ ಸಪ್ರೇಟಾಗಿ ಹಾಕಬೇಕು, ಎಂಬ್ರಾಯ್ಡರಿ ಬರುತ್ತಲ್ಲ ಅದನ್ನು. ಹಾಫ್ ಡ್ರಮ್ 45 minutes. ರಿನ್ಸ್ ಆ್ಯಂಡ್ ಸ್ಪಿನ್ ಅಂದರೆ ಎಲ್ಲದರಲ್ಲೂ ಆಪ್ಷನಲ್ಲಿ ಜಾಲ್ಸೋದು, ಹಿಂಡೋದು. ರಿನ್ಸ್ ಆ್ಯಂಡ್ ಸ್ಪಿನ್ ಆಪ್ಷನ್ ಇನ್ಬಿಲ್ಟ್ ಇರುತ್ತೆ ಎಲ್ಲ ಪ್ರೋಗ್ರಾಮಲ್ಲೂ. ಇದು ಸಪ್ರೇಟ್. ಫಾರ್ ಎಕ್ಸಾಂಪಲ್ ನೀವು ಔಟ್ಸೈಡ್ ಬ್ರಷ್ ಮಾಡಿದರೆ, ಹೊಸ ಬಟ್ಟೆಗಳು ತೊಗೊಂಡ್ರೆ ನೀವು ಏನಾದರೂ ಡೈರೆಕ್ಟ್ ವೇರ್ ಮಾಡೋದು ಒಂದ್ಸಲ ರಿನ್ಸ್ ಆ್ಯಂಡ್ ಸ್ಪಿನ್ ಮಾಡಿ ಹಾಕೋಬೋದು, ಓಕೆ. ಫುಲ್ ಡ್ರಮ್ ಮಾಡ್ಬೋದು. ರೀಫ್ರೆಶ್ ಅಂದರೆ ಡ್ರೈ ಕ್ಲೀನಿಂಗ್, ಸಿಲ್ಕ್ ಸ್ಯಾರೀಸು, ಕಾಸ್ಟ್ಲಿ ಸ್ಯೂಟ್ಸು, ನಾವು ಯಾವುದೇ ಔಟ್ಸೈಡ್ ಯಾವ್ದು ಕೊಡ್ತೀವಿ ಅದೆಲ್ಲ ಡ್ರೈ ಕ್ಲೀನ್ ಮಾಡ್ಬೋದು ಮೇಡಮ್. ಅದು ನಿಮಗೆ ಆ ಬಾಕ್ಸ್ ಬರ್ತಲ್ಲ, ಕಿಟ್ ಬರ್ತದಲ್ಲ, ಅದರಲ್ಲಿ ನೀವು ಓಷನ್ಸ್ ಮಿಸ್ಟ್ ಮತ್ತು ಅಂತ ಒಂದು ಸಮಥಿಂಗ್ 2 ಬಾಟ್ಲ್ ಇರುತ್ತೆ ಗ್ರೀನ್ ಕಲರಲ್ಲಿ. ಅದು ಓಪನ್ ಮಾಡಿದರೆ ನಿಮಗೆ 2 ಬಾಟ್ಲ್ ಇರುತ್ತೆ. ಅದನ್ನು ಇಲ್ಲಿ ಹಾಕ್ಬೇಕು ಮೇಡಮ್ ನೀವು, ಓಕೆ. ಮಾಮೂಲಿ ಡಿಟರ್ಜೆಂಟ್ ಹಾಕೋದಿಲ್ಲ ಹಾಕಬೇಕು. ಒಂದೊಂದು ಕಪ್ ಅದರಲ್ಲಿ ಮೆಜರ್ಮೆಂಟ್ ಅದರಲ್ಲಿ ಹೇಳಿರ್ತಾರೆ, ಗೈಡ್ ಇರುತ್ತೆ ಮೇಡಮ್. ಅದ್ರಲ್ಲಿ ಓದ್ಕೊಂಡು ಹಾಕಿ ಅದು ಚಿಕ್ಕ ಕಪ್ಪಲ್ಲಿ 1 ಕಪ್ ಹಾಕಿ ಸಾಕು. ಆದರೆ ಅದು ಫ್ರೇಗ್ರೆನ್ಸ್ ಸೋಪಲ್ಲ, ಅದು ಫ್ರೇಗ್ರೆನ್ಸ್. ಇದು ರಿಫ್ರೆಶ್. ಬಟ್ ಒಂದೇ ಸೀರೆ ಹಾಕಬೇಕು, ಅಂದರೆ 3 ಬಟ್ಟೆಗಳು ಹಾಕ್ಬೋದು, ಒಂದು ಸೆಟ್ಟು, ಓಕೆ. ಪ್ಯಾಂಟು ಶರ್ಟು ಆರ್ ಸ್ಯಾರಿ ಬ್ಲೌಸು, 1 ಪೇರ್. ಡ್ರೈ ಕ್ಲೀನಿಂಗು ಅಂದರೆ ಕಾಸ್ಟ್ಲಿ ಮೆಟೀರಿಯಲ್ಸು. ಇದು ಎಕ್ಸ್ಪ್ರೆಸ್ಸು, ಆಫ್ ಡ್ರಮ್ಮು. ಪೇಷಂಟ್ಸ್ ವೇರು ಯೂನಿಫಾರ್ಮ್ ಇದ್ದರೆ ಆ್ಯಂಟಿಲರ್ಜಿನಲ್ ಹಾಕಬೇಕು. ಬೇಬಿ ವೇರ್ಸ್ ಇದ್ದರೆ ಕಿಡ್ಸ್ ವೇರು, ಮತ್ತು ಸಪ್ರೇಟ್ ಕಾಟನು, ಮಿಕ್ಸ್ ಡೈಲಿ ಸಪ್ರೇಟ್ ಮಿಕ್ಸ್, ಎಲ್ಲ ಥರ ಬಟ್ಟೆ ಮಿಕ್ಸ್ ಮಾಡಿ ಮೇಡಮ್ ರನ್ ಮಾಡಿ. ಇಷ್ಟು ನಿಮ್ಮ ಪ್ರೋಗ್ರಾಮ್ಸ್, ಓಕೆನಾ. ಫಸ್ಟ್ ಬಟ್ಟೆ ಲೋಡ್ ಮಾಡಬೇಕು ಮೇಡಮ್. ಕ್ಲೋಸ್ ಮಾಡಿ, ಡಿಟರ್ಜೆಂಟ್ ಹಾಕಿ ಕ್ಲೋಸ್ ಮಾಡಿ, ಅಲ್ಲಿ ಮಿಷಿನ್ ಆನ್ ಮಾಡಿಕೊಂಡು, ಇದು ಕೂಡ ಮಿಷಿನ್ ಆನ್ ಆಫ್ ಇಲ್ಲಿ ಆನ್ ಮಾಡಿಕೊಂಡು ನಿಮ್ಗೆ ಯಾವ ಪ್ರೋಗ್ರಾಮ್ ಬೇಕು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲೇ ಮಾಡೋದು ಮೇಡಮ್, ಓಕೆನಾ. ಪ್ಲೇ ಆದಮೇಲೆ ಏನಾದರೂ ಮಕ್ಕಳು ಚೈಲ್ಡ್ ಮಾಡೋ ಏನಾದರೂ ಆಫ್ ಮಾಡ್ತಾರೆ ಅಂದರೆ ಇದೆರಡನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಚೈಲ್ಡ್ ಲಾಕ್ ಆಗುತ್ತೆ, ಲೈಟ್ ಬರುತ್ತೆ. ಇವೆರಡನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಚೈಲ್ಡ್ ಲಾಕ್ ರಿಮೂವ್ ಆಗುತ್ತೆ, ಅಷ್ಟೇ. ಅರ್ಥ ಆಯ್ತಲ್ಲ. ಪ್ರತಿದಿನ ಇದೆಲ್ಲ ವಾಶ್ ಎಲ್ಲ ಆದಮೇಲೆ ಮತ್ತೆ ಚೈಲ್ಡ್ ಲಾಕ್ ರಿಮೂವ್ ಮಾಡಬೇಕು. ಕೇಸ್ ಓಪನ್ ಆಗಲೇ ಡೋರ್ ಅಂದರೆ ರಿಮೂವ್ ಮಾಡಿ ತೆಗಿಬೇಕು. ಎಂಟು ಬಂದರೆ ಡೋರ್ ಓಪನ್ ಆಗ್ತದೆ, ಚೈಲ್ಡ್ ಲಾಕ್ ತೆಗಿಬೇಕು. ಅರ್ಥ ಆಯ್ತಲ್ಲ. ಪ್ರತಿದಿನ